ಸ್ನೇಹಿತರೆ, ಮಾಸ್ತರ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕರಿಯಪ್ಪ. ಇಂದು ನಾವು ಅಂತಾರಾಷ್ಟ್ರೀಯ ರಾಜಕಾರಣದ ಅತ್ಯಂತ ಕುತೂಹಲಕಾರಿ ವಿಷಯವೊಂದನ್ನು ಚರ್ಚಿಸಲಿದ್ದೇವೆ. ಅದುವೇ ಭಾರತ ಮತ್ತು ಇರಾನ್ ನಡುವಿನ ಸಂಬಂಧ. A significant step forward for both our nations. I agree completely. To a prosperous future. ಕೇವಲ ವ್ಯಾಪಾರ ಮಾತ್ರವಲ್ಲ, ಸಾವಿರಾರು ವರ್ಷಗಳ ಸಂಸ್ಕೃತಿ, ಕಲೆ ಮತ್ತು ಭಾಷೆಯ ಬೆಸುಗೆ ಈ ಎರಡು ರಾಷ್ಟ್ರಗಳ ನಡುವೆ ಇದೆ. ಇಂದಿನ ವಿಡಿಯೋದಲ್ಲಿ ನಾವು ಚಾಬಹಾರ್ ಬಂದರಿನ ಮಹತ್ವವೇನು, ಅಮೆರಿಕದ ನಿರ್ಬಂಧಗಳು ಭಾರತದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಮತ್ತು 2026ರಲ್ಲಿ ಈ ಸಂಬಂಧ ಎಲ್ಲಿದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. A significant ಗೆಳೆಯರೇ, ಭಾರತ ಮತ್ತು ಇರಾನ್ ಸಂಬಂಧ ನಿನ್ನೆಯ ಮೊನ್ನೆಯದಲ್ಲ. ಇದು ಸಿಂಧೂ ನಾಗರಿಕತೆಯ ಕಾಲದಿಂದಲೂ ನಾವು ವ್ಯಾಪಾರ ಮಾಡುತ್ತಿದ್ದೇವೆ. ನೀವು ಗಮನಿಸಿರಬಹುದು, ನಮ್ಮ ಕನ್ನಡ ಭಾಷೆಯಲ್ಲೂ ಅನೇಕ ಪರ್ಷಿಯನ್ ಪದಗಳಿವೆ. ಉದಾಹರಣೆಗೆ ಕಾಗದ, ಬಜಾರ್, ಜಮೀನು ಇವುಗಳೆಲ್ಲ ಇರಾನ್ ಮೂಲದವು. ಮೊಘಲರ ಕಾಲದಲ್ಲಿ ವಾಸ್ತುಶಿಲ್ಪದಲ್ಲಿ ಪರ್ಷಿಯನ್ ಶೈಲಿ ಎದ್ದು ಕಾಣುತ್ತದೆ. ಇರಾನ್ ಒಂದು ಕಾಲದಲ್ಲಿ ಪರ್ಷಿಯಾ ಎಂದು ಕರೆಯಲ್ಪಡುತ್ತಿತ್ತು. ಇದು ಜಗತ್ತಿನ ಪ್ರಾಚೀನ ಸಂಸ್ಕೃತಿಗಳಲ್ಲಿ ಒಂದು. ಈಗಿನ ಕಾಲಕ್ಕೆ ಬಂದರೆ ಭಾರತಕ್ಕೆ ಇರಾನ್ ಅತಿ ಮುಖ್ಯವಾಗಲು ಕಾರಣ ಚಾಬಹಾರ್ ಬಂದರು. ನಮಗೆ ಅಫ್ಘಾನಿಸ್ತಾನದ ಅಥವಾ ಮಧ್ಯ ಏಷ್ಯಾದ ದೇಶಗಳಿಗೆ ಹೋಗಬೇಕೆಂದರೆ ಪಾಕಿಸ್ತಾನದ ಮೂಲಕ ಹೋಗುವುದು ಅಷ್ಟು ಸುಲಭವಲ್ಲ. ಅದಕ್ಕೆ ಪರ್ಯಾಯವಾಗಿ ಭಾರತವು ಇರಾನ್ನಲ್ಲಿ ಈ ಬಂದರನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದು ಕೇವಲ ಬಂದರಲ್ಲ, ಇದು ಭಾರತದ ಆರ್ಥಿಕ ಶಕ್ತಿಯ ಹೆಬ್ಬಾಗಿಲು. 2024ರಲ್ಲಿ ಭಾರತ ಈ ಬಂದರಿನ ನಿರ್ವಹಣೆಗಾಗಿ 10 ವರ್ಷಗಳ ಸುದೀರ್ಘ ಒಪ್ಪಂದ ಮಾಡಿಕೊಂಡಿದೆ. ಇದರ ಮೂಲಕ ನಾವು ರಷ್ಯಾ ಮತ್ತು ಯುರೋಪಿಗೆ ಅತ್ಯಂತ ವೇಗವಾಗಿ ತಲುಪಬಹುದು. ಆದರೆ ಎಲ್ಲವೂ ಅಂದುಕೊಂಡಷ್ಟು ಸುಲಭವಲ್ಲ. ಇರಾನ್ ಮೇಲೆ ಅಮೆರಿಕ ಅನೇಕ ಆರ್ಥಿಕ ನಿಬಂಧನೆಗಳನ್ನು ವಿಧಿಸಿದೆ. ಭಾರತಕ್ಕೆ ಇರಾನ್ನಿಂದ ಅಗ್ಗದ ದರದಲ್ಲಿ ತೈಲ ಬೇಕು. ಆದರೆ ಅಮೆರಿಕದ ಒತ್ತಡದಿಂದಾಗಿ ನಾವು ವ್ಯವಹಾರ ಮಾಡುವಾಗ ಬಹಳ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಭಾರತವು ಇಲ್ಲಿ ರಾಜತಾಂತ್ರಿಕ ಜಾಣ್ಮೆಯನ್ನು ಪ್ರದರ್ಶಿಸುತ್ತಿದೆ. ಅಮೆರಿಕದ ಜೊತೆಗೂ ಗೆಳೆತನ ಉಳಿಸಿಕೊಂಡು ಇರಾನ್ನೊಂದಿಗೂ ತನ್ನ ಕಾರ್ಯತಂತ್ರದ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುತ್ತಿದೆ. ಇದನ್ನು ನಾವು ಮಲ್ಟಿ ಅಲೈನ್ಮೆಂಟ್ ಎಂದು ಕರೆಯುತ್ತೇವೆ. ಈಗ 2026ರ ಬೆಳವಣಿಗೆಯನ್ನು ನೋಡುವುದಾದರೆ, ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಉಂಟಾದಾಗ ಭಾರತವು ಶಾಂತಿ ಸ್ಥಾಪನೆಗಾಗಿ ಕಾರ್ಯನಿರ್ವಹಿಸುತ್ತಿದೆ. ಇತ್ತೀಚೆಗೆ ಇರಾನ್ ಮತ್ತು ಅಮೆರಿಕ ನಡುವೆ ಕದನ ವಿರಾಮ ಏರ್ಪಟ್ಟಾಗ ಭಾರತದ ಷೇರು ಮಾರುಕಟ್ಟೆಯು ಏರಿಕೆ ಕಂಡಿದ್ದನ್ನು ನಾವು ಗಮನಿಸುತ್ತಿದ್ದೇವೆ. ಇದರರ್ಥ ಇರಾನ್ನ ಪ್ರತಿ ಚಟುವಟಿಕೆಯು ಭಾರತದ ಆರ್ಥಿಕತೆಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಕೊನೆಯದಾಗಿ ಹೇಳಬೇಕೆಂದರೆ, ಭಾರತ ಮತ್ತು ಇರಾನ್ ನಡುವಿನ ಸಂಬಂಧವು ಏರಿಳಿತಗಳಿಂದ ಕೂಡಿದ್ದರೂ ಅದು ಎಂದಿಗೂ ಮುರಿಯದ ಸ್ನೇಹವಾಗಿದೆ. ಜೊತೆಗೆ ಈ ಒಂದು ವಿಷಯ ಅಥವಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಮಾಸ್ತರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಮುಖ್ಯ ವಿಷಯದೊಂದಿಗೆ ಸಿಗೋಣ. ವಂದನೆಗಳು.